ಬಂಗಾರ ಕೊಡ್ತೀನಿ ಅನ್ನುವಂತ ಮಾತನ್ನು. ಮೊದಲು ಪಂಚಮಸಾಲಿಗರಿಗೆ, ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನ ತೀರಿಸಬೇಕಾಗಿದೆ. ಅವ್ರು ಮೊದಲು ನಮಗೆ, ನಮ್ಮ ಜನಾಂಗಕ್ಕೆ ಒಳ್ಳೇದನ್ನ ಮಾಡಿದ್ದಾರೆ ಅನ್ನೋದನ್ನ ಅವ್ರು ಮೊದಲು ಚಿಂತನೆ ಮಾಡ್ತಾರೆ. ಅವ್ರ ಸ್ವಂತ ಪರ್ಸನಲ್ ಆಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನು ಅನ್ನೋದನ್ನ ಅವ್ರು ಹೇಳಿ ಆಮೇಲೆ ನಮಗೆ ಬಂಗಾರ ಕೊಡಿಸೋದನ್ನ ಅವ್ರು ಮಾಡ್ತಾರೆ. ಮೀಸಲಾತಿ ಬಗ್ಗೆ ಮಾತಾಡುವಂತದ್ದು ಏನೇ? ಮೀಸಲಾತಿ ಬಗ್ಗೆ ಗಂಟಾಘೋಷವಾಗಿ ಹೇಳಿದೀನಿ. ಯಾರಿಗೆ ಹೆದರುವಂತ ಕಾರಣ ಇಲ್ಲ. ಸಮಾಜದ ಮಗಳಾಗಿದ್ದೀನಿ. ಪಂಚಮಸಾಲಿಯವರಿಗೆ 2A ಮೀಸಲಾತಿ ಹೋರಾಟ ನಾನು ಭಾಗಿ ಇದ್ದೀನಿ, ಅದ್ರ ಪರವಾಗಿದ್ದೀನಿ. 2A ಅದು ನಮ್ಮ ಸರ್ಕಾರನೇ ಇರಲಿ, ಬೇರೆ ಸರ್ಕಾರನೇ ಇರಲಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬರಲೇಬೇಕು. ಅದ್ರ ಪರವಾಗಿದ್ದೀನಿ, ಬದ್ಧವಾಗಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ನಿರಾಣಿಯವರಿಗೆ ವಿಚಾರ ಮಾಡುವಂತ, ಕಾಳಜಿ ಮಾಡುವಂತ ಸಮಯ ಒಂದಿತ್ತು. ಆ ತಮ್ಮ ಸಮಯದಲ್ಲಿ ಏನೂ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನು ಹೇಳಿಕೆ. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸದ್ಯಕ್ಕೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ, ಯಾಕೋ ಸಮಯ ಕೊಡ್ತಾ ಇಲ್ಲ ನಮಗೆ.